ಪ್ರಜ್ವಲ್ ರೇವಣ್ಣಗೆ ಸುತ್ತಕೊಂಡಿರುವಂತಹ ಅತ್ಯಾಚಾರದ ಬಲೆ ಮತ್ತಷ್ಟು ಬಿಗಿ ಆಗ್ತಾ ಇದೆ. ಹಾಸನದಲ್ಲಿ ಅಷ್ಟೇ ಅಲ್ಲ, ಬೆಂಗಳೂರಿನ ಮನೆಯಲ್ಲೂ ಕೂಡ ಪ್ರಜ್ವಲ್ ಅವರಿಂದ ಅತ್ಯಾಚಾರ ಆಗಿತ್ತು ಅಂತ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನ ಕೊಟ್ಟಿದ್ದು, ಬೆಂಗಳೂರಿನಲ್ಲೂ ಕೂಡ ಇವತ್ತು ಮಹಜರನ್ನ ನಡೆಸಲಾಗಿದೆ. ಇತ್ತ ಎಸ್ಐಟಿ ತನಿಖೆ ತೀವ್ರಗೊಂಡಿದ್ರು ಅತ್ತ ವಿದೇಶದಲ್ಲಿರುವಂತಹ ಪ್ರಜ್ವಲ್ ಮಾತ್ರ ಇನ್ನೂ ಪತ್ತೆ ಇಲ್ಲ. ಹಾಗಾದ್ರೆ ಎಸ್ಐಟಿಯ ಬ್ಲೂ ಕಾರ್ನರ್ ನೋಟಿಸ್ ಏನಾಯ್ತು? ಪ್ರಜ್ವಲ್ ಬರೋದು ಯಾವಾಗ? ಎಲ್ಲಿದೆ ನೋಡಿ ಕಂಪ್ಲೀಟ್ ರಿಪೋರ್ಟ್. ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಅವರು ಬರೋದು ವಿಳಂಬ ಯಾಕೆ ಆಗ್ತಾ ಇದೆ? ಅದು ಬಿಜೆಪಿಯವರೇ ಮಾಡಿರೋಂಥ ಒಂದು ಷಡ್ಯಂತ್ರ. ಅವ್ರನ್ನ ಕಳಿಸ್ಕೊಟ್ಟಿರೋದು ಯಾರು? ಅಮಿತ್ ಶಾ, ನರೇಂದ್ರ ಮೋದಿ ಅವರು. ಹಾಸನ ಸಾಮ್ರಾಜ್ಯದ ಸಂಸದ 2019ರಲ್ಲಿ ಸಿಂಹಾಸನವೇರಿದ್ದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಅತ್ಯಾಚಾರ ಪ್ರಕರಣ ಮತ್ತಷ್ಟು ಬಿಗಿಯಾಗ್ತಿದೆ. ಸದ್ಯ ತಲೆಮರೆಸಿಕೊಂಡಿರೋ ಪ್ರಜ್ವಲ್ರನ್ನ ಸೆರೆ ಹಿಡಿಯಲು ಎಸ್ಐಟಿ ಅಧಿಕಾರಿಗಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಏರ್ಪೋರ್ಟ್ನಲ್ಲೇ ಠಿಕಾಣಿ ಹೂಡಿದ್ದಾರೆ. ಆದ್ರೆ ಜರ್ಮನಿಗೆ ಹಾರಿರೋ ಪ್ರಜ್ವಲ್ನ ಸುಳಿವೇ ಇಲ್ಲ. ಈ ಮಧ್ಯೆ ಸಂಸದ ಪ್ರಜ್ವಲ್ಗೆ ಮತ್ತೊಂದು ಸಂಕಷ್ಟ ಬಂದೊದಗಿದೆ. ಪ್ರಜ್ವಲ್ ರೇವಣ್ಣ ಸೆರೆ ಹಿಡಿಯಲು ಎಸ್ಐಟಿ ಅಧಿಕಾರಿಗಳ ಬೇಟೆ ಹೇಗಿದೆ? ಬ್ಲೂ ಕಾರ್ನರ್ ನೋಟಿಸ್ ಕಥೆ ಏನಾಯ್ತು? ಎಲ್ಲವನ್ನೂ ಹೇಳ್ತೀವಿ. ಅದಕ್ಕೂ ಮುನ್ನ ಪ್ರಜ್ವಲ್ಗೆ ಎದುರಾಗಿರೋ ಮತ್ತೊಂದು ಟ್ರಬಲ್ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. ರೇಪ್ ಕೇಸ್ನಲ್ಲಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ. ಹಾಸನ ಮಾತ್ರವಲ್ಲ, ಬೆಂಗಳೂರಿನ ರೇವಣ್ಣ ನಿವಾಸದಲ್ಲೂ ರೇಪ್ ಕೇಸ್ನಲ್ಲಿ ತಗಲಾಕೊಂಡಿರೋ ಪ್ರಜ್ವಲ್ ರೇವಣ್ಣಗೆ ಟ್ರಬಲ್ ಆಗಿದೆ. ಸಿಆರ್ಪಿಸಿ 164ರ ಅಡಿಯಲ್ಲಿ ಜಡ್ಜ್ ಎದುರು ಹೇಳಿಕೆ ನೀಡಿದ್ದ ಸಂತ್ರಸ್ತ ಮಹಿಳೆ ಗಂಭೀರ ಆರೋಪವೊಂದನ್ನ ಮಾಡಿದ್ದಾರೆ. ತನ್ನ ಮೇಲೆ ಹಾಸನದ ಸಂಸದರ ನಿವಾಸದಲ್ಲಷ್ಟೇ ಅಲ್ಲ, ಬೆಂಗಳೂರಿನ ಬಸವನಗುಡಿಯಲ್ಲಿರೋ ನಿವಾಸದಲ್ಲೂ ಅತ್ಯಾಚಾರ ಎಸಗಿದ್ದಾರೆ ಅಂತ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಸಂತ್ರಸ್ತ ಮಹಿಳೆಯನ್ನ ಬಸವನಗುಡಿಯಲ್ಲಿರೋ ರೇವಣ್ಣ ನಿವಾಸಕ್ಕೆ ಕರೆತಂದ ಎಸ್ಐಟಿ 4 ಗಂಟೆಗಳ ಕಾಲ ಮಹಜರು ನಡೆಸಿದೆ. ಎಲ್ಲೆಲ್ಲಿ ಏನ್ ನಡೆದಿತ್ತು ಅಂತ ಕೃತ್ಯ ನಡೆದಿರೋ ಸ್ಥಳದಲ್ಲಿ ಮಹಜರು ನಡೆಸಿ ವಿಡಿಯೋ ರೆಕಾರ್ಡ್ ಮಾಡಲಾಗಿದೆ. ನಾಲ್ವರು ಮಹಿಳಾ ಅಧಿಕಾರಿಗಳು ಸೇರಿದಂತೆ 6 ಅಧಿಕಾರಿಗಳ ತಂಡ ಮಹಜರು ಮುಗಿಸಿದೆ. ಈ ವೇಳೆ ಮಹಜರು ಪ್ರಕ್ರಿಯೆಗೆ ಸಹಕರಿಸಲು ನಾನು ಬಂದಿದ್ದೆ, ಆದ್ರೆ ನಮ್ಗೆ ಒಳಗ್ ಬಿಟ್ಟಿಲ್ಲ ಅಂತ ರೇವಣ್ಣ ಪರ ವಕೀಲ ಗೋಪಾಲ್ ಆರೋಪಿಸಿದ್ದಾರೆ. ನೋಟಿಸ್ನ ನನಗೆ ನೋಟಿಸ್ ಕೊಟ್ರು, ಅವ್ರು ಆಥರೈಸ್ ಮಾಡ್ಲಾಗಿ ನನಗೆ ಆ ದಿನ ಬಂದು ಸಹಕಾರ ಮಾಡಬೇಕು ಅಂತ ಈ ನೋಟಿಸ್ನ ನನಗೆ ಕೊಟ್ರು. ಈ ನೋಟಿಸ್ ಕೊಟ್ಮೇಲೆ ನಾನು ಇರ್ಬೇಕು ತಾನೆ ಅವ್ರ ಜೊತೆ. ನನ್ನ ಯಾಕೆ ಹಂಗಾದ್ಮೇಲೆ ಹೊರಗಡೆ ಬಿಟ್ರಿ? ನನಗೆ ಯಾಕೆ ನೀವು ನೋಟಿಸ್ ಕೊಟ್ರಿ ಎಸ್ಐಟಿ ಅವರು? ರೇಪ್ ಕೇಸ್ ಹಾಕಿರೋ ಸಂತ್ರಸ್ತೆಯ ಮಹಜರು ಪ್ರಕ್ರಿಯೆಯಿಂದ ಪ್ರಜ್ವಲ್ ರೇವಣ್ಣ ವಿರುದ್ಧ ದಾಖಲಾಗಿರೋ ಕೇಸ್ ಮತ್ತಷ್ಟು ಬಲವಾಗಿದೆ. ಕೇಸ್ ದಿನದಿಂದ ದಿನಕ್ಕೆ ಸ್ಟ್ರಾಂಗ್ ಆಗ್ತಿದ್ರೂ ಪ್ರಜ್ವಲ್ ರೇವಣ್ಣ ಮಾತ್ರ ಪತ್ತೆ ಇಲ್ಲ. ಚುನಾವಣೆ ರಿಸಲ್ಟ್ ಬರೋವರೆಗೂ ಪ್ರಜ್ವಲ್ ಬರೋದು ಡೌಟ್. ವಿಚಾರಣೆಗೆ ಹಾಜರಾಗುವಂತೆ ಪ್ರಜ್ವಲ್ ಮೇಲೆ ಕುಟುಂಬ ಸದಸ್ಯರು ಒತ್ತಡ ಹಾಕ್ತಿದ್ದಾರೆ. ವಕೀಲರು ಕೂಡ ಸಲಹೆ ಕೊಟ್ಟಿದ್ದಾರೆ. ಇತ್ತ ಎಸ್ಐಟಿ ಅಧಿಕಾರಿಗಳು ಏರ್ಪೋರ್ಟ್ನಲ್ಲೇ ಬೀಡು ಬಿಟ್ಟಿದ್ದಾರೆ. ಆದ್ರೆ ಪ್ರಜ್ವಲ್ ರೇವಣ್ಣ ಸದ್ಯಕ್ಕೆ ವಿದೇಶದಿಂದ ರಿಟರ್ನ್ ಆಗುವ ಸಾಧ್ಯತೆ ಕಡಿಮೆ ಇದೆ ಅಂತ ಹೇಳಲಾಗ್ತಿದೆ. ನಾಳೆ ಮತದಾನ ಮುಗಿದ ಬಳಿಕ ಆಗಮಿಸೋ ಸಾಧ್ಯತೆ ಇದೆ. ಆದ್ರೆ ಬಲ್ಲ ಮೂಲಗಳ ಪ್ರಕಾರ ಚುನಾವಣಾ ರಿಸಲ್ಟ್ ಬರೋವರೆಗೂ ಪ್ರಜ್ವಲ್ ಬರೋದು ಅನುಮಾನ ಅಂತ ಹೇಳಲಾಗ್ತಿದೆ. ಜರ್ಮನಿ ಬಿಟ್ಟು ಬೇರೆ ದೇಶಕ್ಕೆ ತೆರಳಿಲ್ಲ ಪ್ರಜ್ವಲ್. ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಬಗ್ಗೆ ಸಿಬಿಐ ಸೈಲೆಂಟ್. ಜರ್ಮನಿಗೆ ತೆರಳಿರೋ ಪ್ರಜ್ವಲ್ ಜರ್ಮನಿ ಬಿಟ್ಟು ಬೇರೆಲ್ಲೂ ಹೋಗಿಲ್ಲ ಅನ್ನೋ ಮಾಹಿತಿಯು ತನಿಖಾಧಿಕಾರಿಗಳಿಗೆ ಲಭ್ಯವಾಗಿದೆ. ಹೀಗಾಗಿ ಬ್ಲೂ ಕಾರ್ನರ್ ನೋಟಿಸ್ ಹೊರಡಿಸಲು ಸಿಬಿಐಗೆ ಮನವಿ ಮಾಡಿದ್ದಾರೆ. ಸದ್ಯ ಸಿಬಿಐ ದಾಖಲಾತಿ ಪರಿಶೀಲನೆ ನಡೆಸಿ ಬ್ಲೂ ಕಾರ್ನರ್ ನೋಟಿಸ್ಗೆ ಮುಂದಿನ ಕೆಲಸ ಶುರು ಮಾಡಿದೆ. ಆದರೆ ನೋಟಿಸ್ ಹೊರಡಿಸಿರೋ ಬಗ್ಗೆ ಸಿಬಿಐನಿಂದ ಸೂಕ್ತ ಪ್ರತಿಕ್ರಿಯೆ ಬಂದಿಲ್ಲ. ಈ ಮಾಹಿತಿಯನ್ನ ಡಿಜಿ ಐಜಿಪಿ ಅಲೋಕ್ ಮೋಹನ್ ಸಿಎಂಗೆ ನೀಡಿದ್ದು, ಸಿಬಿಐ ಮತ್ತು ಕೇಂದ್ರ ಸರ್ಕಾರಕ್ಕೆ ಸಿಎಂ ಸಿದ್ದರಾಮಯ್ಯ ಮತ್ತೊಂದು ಪತ್ರ ಬರೆಯೋ ಸಾಧ್ಯತೆ ಇದೆ. ಈ ಮಧ್ಯೆ ಅಮಿತ್ ಶಾ, ಮೋದಿ ನೆರವಿನಿಂದಲೇ ಪ್ರಜ್ವಲ್ ವಿದೇಶಕ್ಕೆ ಹೋಗಿದ್ದಾರೆ ಅಂತ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶ್ರೀನಿವಾಸ್ ಆರೋಪಿಸಿದ್ದಾರೆ. ಇನ್ನು ಇಂದು ಅಥವಾ ನಾಳೆ ಬರುವ ಮಾಹಿತಿ ಇದೆ ಅಂತ ಜೆಡಿಎಸ್ ಮುಖಂಡರೇ ಮಾಹಿತಿ ನೀಡಿದ್ದಾರೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಬಹುಶಃ ಪ್ರಜ್ವಲ್ ಸಹ ಬರ್ತಾರೆ ಅಂತ ಹೇಳಿ ಮಾಹಿತಿ ಅವ್ರ ಕಡೆ ಮುಖಂಡರುಗಳೇ ಮಾಧ್ಯಮಕ್ಕೂ ಹೇಳಿದ್ದಾರೆ. ಬಹುಶಃ ಇವತ್ತು ನಾಳೆ ಬರಲಿಕ್ಕೆ ಸಾಧ್ಯತೆ ಹೆಚ್ಚಿದೆ ಅಂತ ಹೇಳಿದ್ದಾರೆ. ಕಾನೂನು SIT ಏನು
ಕ್ರಮ ಜರುಗಿಸಬೇಕು. ಕೋರ್ಟು ಇದೆ, ಕೋರ್ಟಲ್ಲಿ ಈಗಾಗಲೇ ಕೇಸ್ ದಾಖಲೆ ಆಗಿರೋದ್ರಿಂದ ಅದು ಮುಂದುವರ್ಕೊಂಡು ಹೋಗುತ್ತೆ. ವಿದೇಶದಿಂದ ಪ್ರಜ್ವಲ್ ರೇವಣ್ಣ ಅವರು ಬರೋದು ವಿಳಂಬ ಯಾಕೆ ಆಗ್ತಾ ಇದೆ? ಅದು BJPಯವರೇ ಮಾಡಿರೋಂಥ ಒಂದು ಷಡ್ಯಂತ್ರ. ಅವ್ರನ್ನ ಕಳಿಸ್ಕೊಟ್ಟಿರೋದು ಯಾರು? ಅಮಿತ್ ಶಾ, ನರೇಂದ್ರ ಮೋದಿ ಅವರು. ಊರು ತುಂಬಾ ವಿಡಿಯೋ ಹರಿದಾಡಿದ ಮೇಲೆ ಎಚ್ಚೆತ್ತ ಎಸ್ಐಟಿ ತೆರೆದ ಸಹಾಯವಾಣಿ ಸಂಪರ್ಕಿಸದ ಸಂತ್ರಸ್ತೆಯರು. ಹಾಸನ SP ಮೊಹಮ್ಮದ್ ಸುಜೀತಾರನ್ನ ಭೇಟಿ ಮಾಡಿದ ಜೆಡಿಎಸ್ ನಾಯಕರು ವಿಡಿಯೋ ಹರಿಬಿಡುತ್ತಿರುವವರ ವಿರುದ್ಧ ಕ್ರಮಕ್ಕೆ ಮನವಿ ಮಾಡಿದ್ದಾರೆ. ಈ ಮಧ್ಯೆ ವಿಡಿಯೋ ಶೇರ್ ಮಾಡಿದ್ರೆ ಶಿಕ್ಷಾರ್ಹ ಅಪರಾಧ ಅಂತ SIT ನಿನ್ನೆಯೇ ಮಾಧ್ಯಮ ಪ್ರಕಟಣೆ ಹೊರಡಿಸಿದೆ. ಆದರೆ ಊರು ತುಂಬಾ ವಿಡಿಯೋ ಹರಿದಾಡಿದ ಮೇಲೆ ವಾರ್ನಿಂಗ್ ಕೊಟ್ಟಿರೋದು SITಯ ದಿವ್ಯ ನಿರ್ಲಕ್ಷ್ಯಕ್ಕೆ ಹಿಡಿದ ಕೈಗನ್ನಡಿಯಾಗಿದೆ. ಇನ್ನು ಸಂತ್ರಸ್ತೆಯರ ಸಹಾಯಕ್ಕಾಗಿ ತೆರೆದಿರೋ ಸಹಾಯವಾಣಿಯನ್ನ ಯಾರೊಬ್ಬರೂ ಸಂಪರ್ಕಿಸಿಲ್ಲ ಅನ್ನೋದು ಗೊತ್ತಾಗಿದೆ. ಇನ್ನು ಮೈಸೂರು, ಮಂಗಳೂರು ಸೇರಿದಂತೆ ಹಲವೆಡೆ ಪ್ರತಿಭಟನೆ ಮುಂದುವರೆದಿದ್ದು ಪ್ರಜ್ವಲ್ ವಿರುದ್ಧದ ಆಕ್ರೋಶ ಹೆಚ್ಚಾಗ್ತಿದೆ. ಪ್ರಜ್ವಲ್ ಬಂಧನವು ವಿಳಂಬವಾಗ್ತಿದೆ. ಹೀಗಾಗಿ ಪ್ರಕರಣವನ್ನ ಚುರುಕುಗೊಳಿಸಿ ತನಿಖೆ ಪೂರ್ಣಗೊಳಿಸೋದೇ SITಗೆ ಸವಾಲಾಗಿದೆ. ಸುನಿಲ್ ಜೊತೆ ಪ್ರಜ್ವಲ್, TV9 ಬೆಂಗಳೂರು.